ವೆಲ್ಕಮ್ ಬ್ಯಾಕ್ ಟು ಧ್ವನಿ ಕನ್ನಡ ವ್ಲಾಗ್ಸ್. ಮೆಣಸಿನ್ಕಾಯಿ ಅಂಗಡಿಯಿಂದ ತರಬೇಕಾದ್ರೆ ಫುಲ್ ಮೆತ್ತಗೆ ಎಲ್ಲ ಕೊಟ್ಟಿರ್ತಾರಲ್ವ, ನಮಗೂ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಒಂದು 15 ದಿನ ಹಿಂದೆನೇ ನಮಗೆ ಮಂತ್ರಾಕ್ಷತೆ ಮತ್ತು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದು ಸೋಮವಾರ. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಸ್ವಲ್ಪ ಹೂವೆಲ್ಲ ಕುಯ್ದುಬಿಟ್ಟು ಹೂವು ಕಟ್ಟಿಟ್ಟಿದ್ದೀನಿ. ಇವತ್ತು ಜಾಸ್ತಿ ಹೂವಿರಲಿಲ್ಲ, ಹಾಗಾಗಿ ನಾನು ಇರೋ ಹೂವನ್ನೇ ಕುಯ್ದುಬಿಟ್ಟು ತಿಪ್ಪಳಿಸ್ಬಿಟ್ಟು ಕಟ್ತಾ ಇದ್ದೀನಿ. ಹೀಗೆ ಕಟ್ಟೋದ್ರಿಂದ ತುಳಸಿ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು ಈ ಥರ ಕಟ್ಕೊಂಡಿದ್ದೀನಿ. ಇವತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ಸೋಮವಾರ ರಾಮನ ದೇವಸ್ಥಾನ ಅಯೋಧ್ಯೆಯಲ್ಲಿ ಓಪನ್ ಆಗ್ತಾ ಇದೆ. ಹಾಗಾಗಿ ಮಂತ್ರಾಕ್ಷತೆ ಎಲ್ಲ ಕೊಟ್ಟಿರ್ತಾರಲ್ವ, ನಮಗೂ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಇದನ್ನು ನಾವು ಮನೆಯಲ್ಲೂ ಇಟ್ಕೊಂಡು ಪೂಜೆ ಮಾಡ್ಬೋದಂತೆ, ಇಲ್ಲಾಂದರೆ ನಾವು ಪಾಯಸ ಮಾಡಿ ಅನ್ನ ಮಾಡಿ ಊಟ ಮಾಡ್ಬೋದಂತೆ. ನಾವು ಅದನ್ನೇನು ಮಾಡ್ತಾ ಇಲ್ಲ, ಹಾಗಾಗಿ ಮನೆಯಲ್ಲೇ ಇಟ್ಕೊಳ್ತಾ ಇದ್ದೀವಿ. ನಾವು ದೇವ್ರು ಎಲ್ಲಿಟ್ಟಿದ್ದೀವಿ ಅಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ದಿನ ಪೂಜೆ ಮಾಡ್ತೀವಲ್ಲ, ಅದಕ್ಕೂ ಪೂಜೆ ಮಾಡ್ದಂಗೆ ಆಗುತ್ತೆ. ನಮ್ಮ ಕೈಲಂತೂ ಅಲ್ಲಿ ತನಕ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿಂದ ಬಂದಿರೋ ಅಕ್ಷತೆ ಆದರೂ ಪೂಜೆ ಮಾಡೋಣ ಅಂತ ಹೇಳಿ ನಾವು ಹಂಗೆ ಇಟ್ಕೊಳ್ತಾ ಇದ್ದೀವಿ. ಶೃಂಗೇರಿ ಮಠದಲ್ಲಿ ಅಯೋಧ್ಯೆ ಥರ ಒಂದು ದೇವಸ್ಥಾನ ಮಾಡಿ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಶೃಂಗೇರಿ ಮಠದಲ್ಲೂ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಫೋಟೋಸ್ ಇದೆ, ಫೋಟೋಸ್ ಅಪ್ಲೋಡ್ ಮಾಡ್ತೀನಿ, ಫೋಟೋಸ್ ನೋಡಿ. ದೇವರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಪ್ರಸಾದಕ್ಕಂತ ಸ್ವಲ್ಪ ಕೇಸರಿ ಬಾತು ಮಾಡಿದ್ಲು ನಮ್ಮ ಅಕ್ಕ, ಅದನ್ನು ಇಟ್ಟಿದ್ದೀನಿ ಪೂಜೆಗೆ ಅಂತ. ಮನೆಯಲ್ಲೇ ಬೆಳೆದಿರೋ ಕುಂಬಳಕಾಯಿ ಇತ್ತು, ಹಾಗಾಗಿ ಹಲ್ವಾ ಮಾಡೋಣ ಅಂತ ಕುಂಬಳಕಾಯಿನ ತುರ್ಕೊಳ್ತಾ ಇದ್ದೀನಿ. ಈ ಥರ ತುರಿಯೋದು ತುಂಬ ಕಷ್ಟ ಆಗುತ್ತೆ. ಇವಾಗೆಲ್ಲ ಮಿಷನ್ ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಈ ಥರ ತುರಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ತುಂಬ ಹಳೇದು, ಹಾಗಾಗಿ ತುರ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕೈಯೆಲ್ಲ ಪೇನ್ ಬರುತ್ತೆ. ಇವಾಗ ತುರ್ಕೊಂಡಾಗಿದೆ. ನಾನು ಈ ರೆಸಿಪಿ ತೋರಿಸ್ತಾ ಇಲ್ಲ ಹೇಗೆ ಮಾಡೋದು ಅಂತ. ಕುಂಬಳಕಾಯಿ ಹಲ್ವ ಮಾಡೋದು ತುಂಬಾ ಈಸಿ. ಕುಂಬಳಕಾಯಿ ಹಲ್ವ ಅಂದರೆ ಕಾಶಿ ಹಲ್ವ ಅಂತ ಹೇಳ್ತಾರೆ, ಆದರೆ ತುರ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗುತ್ತೆ. ದೊಡ್ಡ ಇರುತ್ತಲ್ವ, ತುರ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ನೋಡಿ, ಹಲ್ವ ಆಲ್ಮೋಸ್ಟ್ ರೆಡಿ ಆಗಿದೆ. ನಮ್ಮಪ್ಪ ಸ್ವಲ್ಪ ಕಾಫಿ ಹಣ್ಣು ಉಳಿದಿತ್ತು ಕೊಯ್ಯೋಕ್ಕೆ, ಕೊಯ್ಕೊಬಂದು ಹರಡ್ತಾ ಇದ್ದಾರೆ ನೋಡಿ. ಮೊನ್ನೆ ಎಲ್ಲ ಕೊಯ್ದಿರೋದು ಹರಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಫಿನ ಒಂದೇ ಸಮ ಹರಡೋದ್ರಿಂದ ಬೇಗ ಬಿಸಿಲು ತಾಗಿ ಒಣಗುತ್ತೆ ಅಂತ ಈ ಥರ ಹರಡ್ತಾ ಇದ್ದಾರೆ. ಕಾಫಿ ಹಣ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾನು ಲಾಸ್ಟ್ ಟೈಮ್ ನಮ್ಮಪ್ಪ ಕಾಫಿ ಹಣ್ಣು ಕುಯ್ತಾ ಇರೋದು ತೋರಿಸಿದ್ದೀನಿ. ವಿಡಿಯೋ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ತನಕನೂ ಹಾಕಿದ್ದಾರೆ ಮತ್ತು ಆಚೆ ಸೈಡು ಒಣಗಕ್ಕೆ ಹಾಕಿದ್ದಾರೆ. ಬಿಸಿಲು ಅಷ್ಟೊಂದಿಲ್ಲ, ಇನ್ನು ಬಿಸಿಲು ಬರಬೇಕು. ಗಂಟೆ ಇನ್ನೂ 9 ಗಂಟೆ ಆಗಿದೆ. ಹಾಗೆ ನಾನು ನಿನ್ನೆ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿದ್ದೆ, ಮೊಳಕೆ ಬಂದಿದ್ದಾವ ಅಂತ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿದೆ, ಆದರೆ ಕೆಲವುದು ಕಾಳು ಬಂದಿಲ್ಲ, ಹಾಗಾಗಿ ಅದನ್ನು ಹಾಗೆ ಇಡ್ತಾ ಇದ್ದೀನಿ. ಈ ಮೊಳಕೆನೂ ಬರ್ತಾ ಇದೆ, ಇದು ಬಂದಿದೆ ನೋಡಿ. ಇದು ಅದರಲ್ಲಿ ಹೆಸರು ಕಾಳು ಮತ್ತು ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಇನ್ನೊಂದೇನಂತ ಹೇಳಿದರೆ, ಮೊಳಕೆ ಕಾಳನ್ನ ಕಟ್ಟುವಾಗ ನಾವು ಮೊಳಕೆ ಬರೋಕ್ಕೆ ಅದನ್ನು ಟೈಟಾಗಿ ಕಟ್ಕೊಳ್ಬಾರ್ದು, ಲೂಸಾಗಿ ಕಟ್ಕೊಳ್ಬೇಕು. ಟೈಟಾಗಿ ಕಟ್ಕೊಬಿಟ್ರೆ ಅದು ವೇಲಲ್ಲಿ ಕಟ್ಕೊಂಡಿದ್ರೆ ವೇಲ್ ಹೊರಗಡೆ ಎಲ್ಲ ಬಂದಿರುತ್ತಲ್ವ, ನಾವು ಕಾಳ್ದು ಮೊಳಕೆ ತೆಗೆಯುವಾಗ ಮೊಳಕೆ ಫುಲ್ ವೇಲಲ್ಲೇ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಲೂಸಾಗಿ ಕಟ್ಕೊಳ್ಬೇಕು. ನನಗಿನ್ನೂ ಮೊಳಕೆ ಬಂದಿದ್ದು ಸಾಕಾಗಿಲ್ಲ, ಹಾಗಾಗಿ ನಾನು ಮತ್ತೆ ವಾಪಸ್ ಅದೇ ಥರ ಕಟ್ಟಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಲೂಸಾಗಿ ಕಟ್ಕೊಂಡಿದ್ದೀನಿ. ಇದೇನು ಸೊಪ್ಪು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊಪ್ಪು ನಮ್ಮ ಪಲ್ಯಕ್ಕಂತ ನಮ್ಮಮ್ಮ ಹೆಚ್ಚ್ತಾ ಇದ್ದಾರೆ, ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಸೊಪ್ಪಿನ ಪಲ್ಯಕ್ಕೆ ಬಿಸಿ ಬಿಸಿ ಅನ್ನ ಹಾಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಅಂಗಡಿಯಿಂದ ತರಬೇಕಾದ್ರೆ ಫುಲ್ ಮೆತ್ತಗಿರುತ್ತಲ್ವ, ಈ ಥರ ಬಿಸಿಲಿಗೆ ಹಾಕಿ ಒಣಗಿಸ್ಕೊಂಡ್ರೆ ನೀವು ಎಷ್ಟು ದಿನ ಇಡ್ತೀರಾ ಅಷ್ಟು ದಿನ ಕೆಡಲ್ಲ, ಮತ್ತು ಕ್ರಿಸ್ಪಿನೆಸ್ ಆಗೂ ಇರುತ್ತೆ. ಇವಾಗ ಸಂಜೆ ಆಗಿದೆ, 4 ಗಂಟೆ ಆಗಿದೆ. ಹಾಗಾಗಿ ಕಾಫಿ ಜೊತೆಗೆ ನಾನು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಸಳೆ ಸೊಪ್ಪಿನ ಬೋಂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಅರಿಶಿಣ, ಉಪ್ಪು, ಖಾರದ ಪುಡಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಲಸಿಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಬಸಳೆ ಸೊಪ್ಪಿಗೆ ಅದ್ಬಿಟ್ಟು ನಾನು ಎಣ್ಣೆಗೆ ಹಾಕಿ ನೋಡಿ, ಈ ಥರ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾನು ಕಾಫಿನೂ ಮಾಡ್ಕೊಳ್ತಾ ಇದ್ದೀನಿ, ಹಾಲು ಇಟ್ಟಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಬೆಳೆದಿರೋ ಕಾಫಿ ಪೌಡ್ರನ್ನ ನಾವು ಮಿಲ್ ಮಾಡಿಸ್ಕೊಂಡಿರೋದು. ಮನೆಯಲ್ಲೇ ಬೆಳೆದಿರೋ ಕಾಫಿ ಪೌಡ್ರಿಂದ ಕಾಫಿ ಮಾಡಿಕೊಂಡ್ರೆ ಎಷ್ಟು ಪರಿಮಳ ಬರ್ತಿರುತ್ತೆ ಗೊತ್ತಾ. ಅದನ್ನೇ ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ಬಾರ್ದು. ಇದು ಮನೆಯಲ್ಲೇ ಬೆಳೆದಿರೋದ್ರಾಗಿದ್ದರಿಂದ ಕಹಿ ಬರುತ್ತೆ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಎಲ್ಲರೂ ಹೊಸಬ್ರಾಗಿರ್ತೀರಾ, ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇನ್ನೂ ನನಗೆ ನಿಮ್ಮ ಸಪೋರ್ಟ್ ಬೇಕು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.